ಮಾಟ ಮಂತ್ರ ಮಾಡಿಸ್ತೀನಿ ಅಂತ ಅತ್ಯಾಚಾರವನ್ನ ಎಸಗಿದಂತಹ ಆರೋಪ ಕೇಳಿಬಂದಿದೆ. ಮಾಟ ಮಂತ್ರ ಮಾಡಿಸ್ತೀನಿ ಅಂತ ಅತ್ಯಾಚಾರವನ್ನ ಎಸಗಲಾಗಿದೆ. ಮಹಿಳೆಯನ್ನ ಹೆದರಿಸಿ ಬೆದರಿಸಿ ಜ್ಯೋತಿಷಿ ಅತ್ಯಾಚಾರವನ್ನ ಎಸಗಿದ್ದಾರೆ. ಪೂಜೆಯ ನೆಪದಲ್ಲಿ ಬ್ಯೂಟಿಷಿಯನ್ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನ ಮಾಡಿದ್ದಾರೆ. ಸಿಕೆ ಅಚ್ಚುಕಟ್ಟು ಠಾಣೆಯಲ್ಲಿ ಈ ಕ್ರಿಮಿ ವಿರುದ್ಧ ದೂರು ದಾಖಲು ಮಾಡಲಾಗಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಬ್ಯೂಟಿಷಿಯನ್ ಪಾರ್ಲರ್ ಇಟ್ಟಿದ್ದಂತಹ ಲೇಡಿ ಸಹೋದರರಿಗೆ ಅಡ್ಮಿಷನ್ ಬೇಕು ಅಂತ ಈ ಕಾಮುಕ ಸಂಪರ್ಕ ಮಾಡಿದ್ದ. ಪಾರ್ಲರ್ ಅಭಿವೃದ್ಧಿ ಪೂಜೆ ಮಾಡ್ತೀನಿ ಅಂತ ದೌರ್ಜನ್ಯವನ್ನ ಎಸಗಿರುವಂಥದ್ದು. ಮಾಟ ಮಂತ್ರ ಮಾಡಿಸ್ತೀನಿ ಅಂತ ಅತ್ಯಾಚಾರವನ್ನ ಎಸಗಿದ್ದಾನೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರುವಂತಹ ಇದೇ ವ್ಯಕ್ತಿ ಮಹಿಳೆಯನ್ನ ಹೆದರಿಸಿ ಬೆದರಿಸಿ ಜ್ಯೋತಿಷಿ ಅತ್ಯಾಚಾರವನ್ನ ಮಾಡಿರುವಂಥದ್ದು. ಪೂಜೆಯ ನೆಪದಲ್ಲಿ ಬ್ಯೂಟಿಷಿಯನ್ ಮೇಲೆ ಅತ್ಯಾಚಾರವನ್ನ ಎಸಗಿದಂತಹ ಘಟನೆ ಸಿಕೆ ಅಚ್ಚುಕಟ್ಟು ಠಾಣೆಯಲ್ಲಿ ಈಗಾಗಲೇ ಈ ಕ್ರಿಮಿಯ ವಿರುದ್ಧ ದೂರು ಕೂಡ ದಾಖಲಾಗಿದೆ. ರಾಮನಗರದ ಪಿರಮಿಡ್ ವ್ಯಾಲಿಗೆ 2025ರ ಜನವರಿ 1 ಕರೆದೊಯ್ದಿದ್ದ. ವಾಪಸ್ಸಾಗುವಾಗ ನಿರ್ಜನ ಪ್ರದೇಶದಲ್ಲಿ ಮಹಿಳೆಯ ಮೇಲೆ ರೇಪ್ ಮಾಡಲಾಗಿದೆ. ಮಹಿಳೆ ವಿರೋಧ ಮಾಡಿದಾಗ ವಾಪಸ್ಸು ಕರೆತಂದು ಕೂಡ ಬಿಟ್ಟಿದ್ದ ಆಗಂತುಕ ಚಾಮುಂಡಿ ಬೆಟ್ಟಕ್ಕೆ ಪೂಜೆಯ ನೆಪದಲ್ಲಿ ಕರೆದೊಯ್ದು ಅತ್ಯಾಚಾರವನ್ನ ಕೂಡ ಎಸಗಿದ್ದಾನೆ. ಯಾರಿಗೂ ಹೇಳದಂತೆ ಮಹಿಳೆಯನ್ನ ಎದುರಿಸಿದ್ದ, ಜೊತೆಗೆ ಬೆದರಿಸಿದ್ದ ಕಾಮುಕ ಜ್ಯೋತಿಷಿ. ಬ್ಲಾಕ್ ಮ್ಯಾಜಿಕ್ ಮಾಡಿ ಗಂಡ ಮತ್ತು ಮಗ ರಕ್ತ ಕಾರುವಂತೆ ಮಾಡ್ತೀನಿ ಅಂತ ಬೆದರಿಕೆಯನ್ನ ಕೂಡ ಹಾಕ್ತಾ ಇದ್ದ. ಹೀಗಾಗಿ ಆ ಮಹಿಳೆ ಯಾರಿಗೂ ಕೂಡ ವಿಚಾರವನ್ನ ಹೇಳ್ತಾ ಇರಲಿಲ್ಲ. ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆ ಕೊನೆಗೂ ಕೂಡ ನೊಂದು ಬೆಂದು ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂಥದ್ದು. ಫೆಬ್ರವರಿ 10ನೇ ತಾರೀಕು ದೀಕ್ಷೆಯ ಹೆಸರಲ್ಲಿ ಮನೆಗೆ ಒಂದು ಅತ್ಯಾಚಾರವನ್ನು ಮಾಡಿದ್ದಾನೆ. ಗಂಡ ಮಗನನ್ನ ಮನೆಯಿಂದ ಹೊರಗೆ ಕಳುಹಿಸಿದ್ದಂತಹ ಈ ಪಾಪಿ ಕೈಕಾಲು ಮುಟ್ಟುತ್ತಾ ಲೈಂಗಿಕ ಕ್ರಿಯೆಗೆ ಸಹಕರಿಸಲು ಬೆದರಿಕೆ ಕೂಡ ಹಾಕಿದ್ದಾನೆ. ಆಗಾಗ ಮಹಿಳೆಯ ಮನೆಗೆ ಬಂದು ಅತ್ಯಾಚಾರ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಕಾಮುಕನ ದೌರ್ಜನ್ಯ ಹೆಚ್ಚಾಗ್ತಾ ಇದ್ದಂತೆ ಮಹಿಳೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ದೂರನ್ನ ಕೂಡ ನೀಡಿದ್ದಾರೆ. ಕಾಮುಕನ ವಿರುದ್ಧ ಸಿಕೆ ಅಚ್ಚುಕಟ್ಟು ಠಾಣೆಯಲ್ಲಿ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೂಡ ಮುಂದುವರೆಸಿದ್ದಾರೆ. ಆದರೆ ಈಗ ಈ ಕ್ರಿಮಿ ಕಾಮುಕ ಪರಾರಿಯಾಗಿದ್ದಾನೆ.